ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ, ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜನಧ್ವನಿಯ ಕೇಳುಗ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರಗಳು. ವಚನ ವೈಭವ ಕಾರ್ಯಕ್ರಮದ ಮೂಲಕ 12ನೇ ಶತಮಾನದ ಶಿವಶರಣರ ಆನುಭಾವಿಕ ನುಡಿಕುಸುಮಗಳಾದ ವಚನಗಳ ಬಗ್ಗೆ ತಿಳಿಸಲು ಅನುವು ಮಾಡಿಕೊಟ್ಟಂತಹ ಜನಧ್ವನಿಯ ವ್ಯವಸ್ಥಾಪಕ ವೃಂದಕ್ಕೆ ನಾನು ಶರಣನ್ನು ಸಲ್ಲಿಸುತ್ತೇನೆ. ಇಂದು ನಾನು 12ನೇ ಶತಮಾನದ ವಚನಗಳು ಹೇಗೆ ಪ್ರಸ್ತುತ ಕಾಲಮಾನದಲ್ಲಿಯೂ ಹಚ್ಚ ಹಸಿರಾಗಿ ಉಳಿಯಲು ಸಾಧ್ಯವಾಯಿತು ಎನ್ನುವ ವಿಷಯವನ್ನು ತಿಳಿಸಲು ಬಯಸುತ್ತೇನೆ. ಮೊದಲಿಗೆ ವಚನಗಳೆಂದರೇನು ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸೋಣ. ಹೇಗೆ ಯೇಸುವಿನ ವಾಣಿಗೆ ಬೈಬಲ್ ಎಂದು, ಮಹಮ್ಮದನ ಉಪದೇಶಕ್ಕೆ ಕುರಾನ್ ಎಂದು, ಬುದ್ಧನ ಬೋಧೆಗೆ ತ್ರಿಪಿಟಕವೆಂದು, ಕೃಷ್ಣನ ಉಪದೇಶಕ್ಕೆ ಗೀತೆ ಎಂದು ಕರೆಯಲಾಗಿದೆಯೋ, ಹಾಗೆಯೇ ಶಿವಶರಣರ ಆನುಭಾವಿಕ ಸಂದೇಶಗಳೇ ವಚನಗಳಾಗಿವೆ. ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ವಚನದ ರಚನೆಯ ಅನುಭವದ ಬಗ್ಗೆ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ವಚನದ ರಚನೆಯ ಅನುಭಾವವ ಬಲ್ಲೆವೆಂದೆಂಬಿರಿ, ವಚನವಾವುದು ರಚನೆಯಾವುದು ಅನುಭಾವವಾವುದು ಹೇಳಿವಿರೇ ಅಣ್ಣ. ವಚನವೆಂಬುದು ಆತ್ಮತೃಪ್ತಿಯನ್ನು ಅರಿಯಬಲ್ಲುದು, ರಚನೆ ಎಂಬುದು ಸ್ಥಾವರ ಜಂಗಮದ ಭೇದವನ್ನು ಅರಿಯುವುದು, ಅನುಭಾವವೆಂಬುದು ಅರಿಷಡ್ ವರ್ಗಗಳಿಂದ ಅತ್ತತ್ತ ಅರಿಯುವುದು ನೋಡ. ಇದುವೇ ಕೂಡಲ ಚನ್ನ ಸಂಘಯ್ಯನಲ್ಲಿ ವಚನದ ರಚನೆಯ ಅನುಭಾವ ಕಾಣಿರಣ್ಣ, ಅನುಭಾವ ಕಾಣಿರಣ್ಣ ಎಂದು ಹೇಳಿದ್ದಾರೆ. ಹೀಗೆ ವಚನ ಸಾಹಿತ್ಯ ಅದೊಂದು ಆತ್ಮತೃಪ್ತಿಯನ್ನು ನೀಡುವ ಸಾಹಿತ್ಯವಾಗಿದೆ ಎಂದಿದ್ದಾರೆ. ಸ್ಥಾವರ ಜಂಗಮದ ಭೇದವನ್ನು ಅರಿಯುವ ಸಾಹಿತ್ಯವಾಗಿದೆ ಎಂದಿದ್ದಾರೆ. ಅಂದರೆ ನಾವು ದೇವರನ್ನು ಗುಡಿ ಗುಂಡಾರಗಳಲ್ಲಿ ಕಾಣುವ ಕೆಲಸವನ್ನು ಮಾಡುತ್ತಿದ್ದೇವೆ. ಆದರೆ ಶರಣರು ಯಾರೋ ಸಮಾಜದಿಂದ ತಂದು ಸಮಾಜಕ್ಕೆ ಬಿತ್ತಿ ಸಮಾಜವನ್ನು ಉತ್ತಮತ್ವದಲ್ಲಿ ಬೆಳೆಸುವ ಬೆಳಕಿನ ಕಿರಣಗಳಾಗಿದ್ದಾರೋ, ಸದಾ ಸಮಾಜಮುಖಿಯಾಗಿ ಚಲನಶೀಲತ್ವ ಗುಣವುಳ್ಳವರಾಗಿದ್ದಾರೋ ಅವರಿಗೆ ಜಂಗಮ ಎಂದಿದ್ದಾರೆ. ಅಂತಹ ಜಂಗಮರಲ್ಲಿ ದೇವರನ್ನು ಕಾಣುವ ಸಾಹಿತ್ಯವಾಗಿದೆ ಎಂದಿದ್ದಾರೆ. ಹಾಗೆಯೇ ಮುಂದೆ ಹೋಗಿ ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಮರೆತು ಪ್ರೇಮ, ಪ್ರೀತಿ, ದಯೆ, ಕರುಣೆ, ಕನಿಕರ, ಮಾನವೀಯತೆಗಳೆಡೆಗೆ ಸಾಗುವ ಸಾಹಿತ್ಯವಾಗಿದೆ ಎಂದಿರುವುದು ವಚನ ಸಾಹಿತ್ಯ ಹೃದಯಕ್ಕೆ ಎಷ್ಟು ಹತ್ತಿರವಾಗಿದೆ ಎನ್ನುವುದನ್ನು ತಿಳಿಸುತ್ತದೆ. ವಚನ ಸಾಹಿತ್ಯ ಅದೊಂದು ಅನುಭವದ ಆನಂದದ ಬೆಳಕು, ಅಖಂಡ, ಅನಂತ, ನಿತ್ಯ ಪರಿಪೂರ್ಣ ವಾರಾಶಿ, ನೆಲದ ಮರೆಯ ನಿಧಾನ, ಅಂತರಂಗದ ರತ್ನ, ಶಿಶುಕಂಡ ಕನಸು, ಮೂಗನ ಬಾಯ ಕಾವ್ಯ, ದಿವ್ಯ ಜ್ಯೋತಿ, ಸ್ವಾನುಭಾವದ ನಿಜ ಸ್ವರೂಪ. ಸಿದ್ಧಲಿಂಗೇಶ್ವರರು ಅನುಭವವಿಲ್ಲದೆ
ಅನುಭಾವ ನುಡಿಯಲು ಸಾಧ್ಯವಿಲ್ಲ, ಆ ಕೆಲಸ ಅಸಾಧ್ಯ ಎಂದು ತಮ್ಮ ಸ್ವಾನುಭಾವದ ನಿಜ ಸ್ವರೂಪವನ್ನು ಹೀಗೆ ನಿರೂಪಿಸಿದ್ದಾರೆ. ಅನುಭಾವ ನುಡಿಯುವ ಅಣ್ಣಗಳಿರ, ಅನುಭಾವವೆತ್ತ ನೀವೆತ್ತ ಹೋಗಿರಣ್ಣ. ಅನುಭಾವವೆಂಬುದು ಆತ್ಮವಿದ್ಯೆ, ಅನುಭಾವವೆಂಬುದು ತಾನಾರ್ ಎಂಬುದ ತೋರುವುದು. ಇಂತಪ್ಪ ಅನುಭಾವದ ಅನುವನರಿಯದೆ ಶಾಸ್ತ್ರಜಾಲದ ಪಸಾರವನ್ನಿಕ್ಕಿ ಕೊಳ್ಳದ ಕೊಡದ ವ್ಯವಹಾರವ ಮಾಡುವ ಅಣ್ಣಗಳಿರ, ನೀವೆತ್ತ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಅನುಭಾವವೆತ್ತ ಹೋಗಿರಣ್ಣ ಹೋಗಿರಿಯೇ ಎಂದು ಹೇಳುವುದರ ಮೂಲಕ ವಚನ ಸಾಹಿತ್ಯ ಅದೊಂದು ಅನುಭಾವದ ಆತ್ಮವಿದ್ಯೆ. ಅನುಭಾವವೆಂಬುದು ತಾರಾರೆಂಬುದ ಅರಿಯುವುದು. ಯಾರಿಗೆ ಪ್ರೀತಿ, ಪ್ರೇಮ, ದಯೆ ಇವುಗಳನ್ನು ಇನ್ನೊಬ್ಬರಿಗೆ ನೀಡಲು ಮತ್ತು ಪಡೆಯಲು ಸಾಧ್ಯವಿಲ್ಲವೋ ಅದನ್ನೇ ಇಲ್ಲಿ ವಚನದಲ್ಲಿ ಕೊಳ್ಳದ ಕೊಡದ ವ್ಯವಹಾರ ಎಂದಿದ್ದಾರೆ. ಅಂಥವರು ಮಾತ್ರ ವಚನವನ್ನು ರಚಿಸಲು ಸಾಧ್ಯವೇ ಹೊರತು ಇನ್ನು ಉಳ್ಳವರಾದಂತಹ ಕೊಳ್ಳದ ಕೊಡದ ವ್ಯವಹಾರವನ್ನು ಒಳಗೊಂಡಂತಹವರು ವಚನ ಸಾಹಿತ್ಯವನ್ನು ರಚಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ವಚನ ಸಾಹಿತ್ಯ ಬುದ್ಧಿ ವಿಚಾರಕ್ಕೆ ನಿಲುಕದ್ದು. ಅದು ತಾನು ಯಾರು, ತನ್ನ ನಿಜ ಸ್ವರೂಪವೇನು, ನನಗೂ ಜಗತ್ತಿಗೂ ಇರುವ ಸಂಬಂಧವೇನು, ನಾನು ಜಗತ್ತಿಗೆ ಏನು ಮಾಡಬೇಕಾಗಿದೆ, ಹೀಗೆ ತನ್ನ ಒಳಗೆ ತಾನೇ ಉದಯವಾಗಿ ಪ್ರಜ್ವಲಿಸಿ ಸ್ವಯಂ ವೇದ್ಯವಾಗಿ ತೋರುವ ಆತ್ಮವಿದ್ಯೆಯೇ ಅನುಭಾವ. ಅದೇ ಪರತತ್ವ, ಅದೇ ಪಾರಮಾರ್ಥ, ಅದೇ ಶೂನ್ಯತತ್ವ, ಅದೇ ವಚನ. ಕೇವಲ ವಿದ್ಯೆ, ಬುದ್ಧಿ, ವಿಚಾರ, ಪಾಂಡಿತ್ಯ, ಕಲ್ಪನೆಯಿಂದ ಶೂನ್ಯದ ಅಂದರೆ ತನ್ನ ನಿಜದ ನಿರಾಳದ ಅರಿವು ಆಗುವುದಿಲ್ಲ. ವೇದಾಗಮಗಳಲ್ಲಿ ತತ್ವದರ್ಶನಗಳಲ್ಲಿ ಹೊಳೆವ ಆತ್ಮಜ್ಞಾನ ತನ್ನ ನಿಜ ಸ್ವರೂಪದ ಸತ್ಯಾನುಭವವಲ್ಲ. ಅದು ಕನ್ನಡಿಯ ಗಂಟು, ಕನಸಿನ ಸಾಮ್ರಾಜ್ಯ. ಆತ್ಮತತ್ವ ಸಂಪಾದನೆಯಲ್ಲಿ ವೇದಾಗಮ ತತ್ವಶಾಸ್ತ್ರಗಳು ಬೇಕು, ಆದರೆ ಅವೇ ನಮ್ಮನ್ನು ನಿಜತತ್ವದ ಸೀಮೆಗೆ ಕರೆದೊಯ್ಯುವುದಿಲ್ಲ. ಹೊರಮುಖವಾಗಿ ಹರಿದಾಡುವಂತಹ ಬುದ್ಧಿ, ವಿಚಾರ, ಕಲ್ಪನೆಗೆ ಹೊರಗೂ ತಿಳಿಯುವುದಲ್ಲದೆ ಒಳಗೂ ತಿಳಿಯುವುದಿಲ್ಲ. ವಚನಗಳು ಒಳಗೆ ತಿಳಿದು ನುಡಿದ ಅಂತರಂಗದ ಪರಿಮಳವಾಗಿದೆ. ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪ ದರ್ಶನದಿಂದ ಭಗವದ್ಗೀತೆ ಹೊರಬಂದದ್ದೇ ಹೊರತು ಸಾಮಾನ್ಯ ರೂಪದಿಂದಲ್ಲ. ಅದೇ ರೀತಿ ವಚನ ಸಾಹಿತ್ಯ ಶರಣರು ತಮ್ಮ ವಿಶ್ವರೂಪವನ್ನು ಕಂಡು ನುಡಿದ ವಿಶ್ವದರ್ಶನದ ನುಡಿಗಳಾಗಿವೆ. ವಚನ ಸಾಹಿತ್ಯದ ಮೌಲ್ಯಗಳ ಬಗ್ಗೆ ಅರಿಯುವುದಾದಲ್ಲಿ ಅದು ಅಪಾರವಾದದ್ದು. ಶರಣರ ಒಂದೊಂದು ವಚನವೂ ಕೂಡ ತನ್ನದೇ ಆದ ವಿಶೇಷತೆಯನ್ನು ಅಡಕಗೊಂಡಿದ್ದು ಮಾನವನ ಬದುಕಿನ ಮಾರ್ಗಕ್ಕೆ ದಾರಿ ದೀವಿಗೆಯಾಗಿವೆ. ಅಂದಿನ ಸಮಾಜದ ಅಂಕುಡೊಂಕುಗಳನ್ನು, ಸಮಾಜದ ವ್ಯವಸ್ಥೆಯನ್ನು ತಿದ್ದುವ ಹಾಗೂ ತಮ್ಮ ಅನುಭವವನ್ನು ಸಮಾಜದ ಉನ್ನತಿಗಾಗಿ ಬಿತ್ತರಿಸಲು ಉಪಯೋಗಿಸಿಕೊಂಡಂತಹ ಅತ್ಯಂತ ಉನ್ನತೀಯವಾದಂತಹ ಮಾರ್ಗವೇ ವಚನ ಸಾಹಿತ್ಯದ ಮಾರ್ಗವಾಗಿದೆ. ವರ್ಗಭೇದ, ವರ್ಣಭೇದ, ಲಿಂಗಭೇದವೆನ್ನದೇ ಎಲ್ಲ ವರ್ಗದ ಆನುಭಾವಿಕ ನುಡಿಗಳು ವಚನಗಳಾಗಿ ಮೂಡಿಬಂದದ್ದನ್ನು ನಾವು ಕಾಣಬಹುದು. ಅವುಗಳ ಮೌಲ್ಯ ಅಪಾರ, ಬೆಲೆ ಕಟ್ಟಲಾಗದ, ಹೃದಯದಿಂದ ಹೊರಬಂದ ನುಡಿ ಮುತ್ತುಗಳಾಗಿವೆ. ನಡೆದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿಯಾಗಿದೆ. ಒಂದೆಡೆ ಶರಣ ಸಿದ್ದರಾಮರು ತಮ್ಮ ವಚನವೊಂದರಲ್ಲಿ ವಚನಗಳ ಹಿರಿಮೆ ಗರಿಮೆಯನ್ನು ಸಾರಿರುವುದನ್ನು ನಾವು ಕಾಣಬಹುದು. ವಚನ ಹೀಗಿದೆ: ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸರದೊಂದು ಪುರಾಣ ಸಮಭಾರದಯ್ಯ. ಎಮ್ಮ ವಚನದ ಸಾಸಿರ ಪದಕ್ಕೆ ಲಕ್ಷ ಗಾಯತ್ರಿ ಜಪ ಸಮಭಾರದಯ್ಯ.
ಎಮ್ಮ ವಚನದ 108ರ ಅಧ್ಯಯನಕ್ಕೆ ಶತರುದ್ರೀಯ ಯಾಗ ಸಮಭಾರದಯ್ಯ ಕಪಿಲ ಸಿದ್ಧಮಲ್ಲಿಕಾರ್ಜುನ ಕಪಿಲ ಸಿದ್ಧಮಲ್ಲಿಕಾರ್ಜುನ ಎಂದಿದ್ದಾರೆ. ಶರಣ ಸಿದ್ಧರಾಮರು ಒಂದು ವಚನದ ಪಾರಾಯಣಕ್ಕೆ ವ್ಯಾಸರದೊಂದು ಪುರಾಣವೇ ಸಮಬಾರದು, ಸಾವಿರ ಪದಗಳ ಉಚ್ಚಾರಣೆಗೆ 1,00,000 ಗಾಯತ್ರಿ ಜಪ ಸಮಬಾರದು, 108 ವಚನಗಳ ಅಧ್ಯಯನಕ್ಕೆ ಶತರುದ್ರೀಯ ಯಾಗ ಸಮಬಾರದು ಎಂದು ಅತ್ಯಂತ ಅಭಿಮಾನದಿಂದ ವಚನದ ಮೌಲ್ಯವನ್ನು ತನ್ನದೇ ಆದ ರೀತಿಯಲ್ಲಿ ಸಾರಿ ಹೇಳಿರುವುದು ನಿಜವಾಗಲೂ ವಚನದೊಳಗೆ ಎಷ್ಟೊಂದು ಶಕ್ತಿ ಇದೆ ಎನ್ನುವುದನ್ನು ತಿಳಿಸುತ್ತದೆ. ಹಾಗಾಗಿ ಪ್ರಸ್ತುತ 21ನೇ ಶತಮಾನದಲ್ಲೂ ಕೂಡ ವಚನಗಳು ಜೀವ ಮತ್ತು ಜೀವನದ ಬೆಳಕಿನ ಸಾಹಿತ್ಯವಾಗಿ ಎಲ್ಲರ ಮನೆ ಮನಗಳಲ್ಲಿ ನೆಲೆ ನಿಂತಿರುವುದನ್ನು ನಾವು ಕಾಣಬಹುದು. ಹೀಗೆ 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ಜನರಿಂದ ಜನರಿಗಾಗಿ ಹುಟ್ಟಿ ಜನರ ಮಧ್ಯದಲ್ಲಿ ಅರಳಿದ ಜನವಾಣಿಯೇ ದೇವವಾಣಿಯಾದದ್ದ ನಾವು ಕಾಣಬಹುದು. ಹಾಗಾಗಿ ಬಸವಣ್ಣನವರು ಕೇವಲ ಮಹಾಪುರುಷರಾಗದೆ ಯುಗ ಪುರುಷರಾದದ್ದನ್ನು ನಾವು ಕಾಣಬಹುದು. ಇಂತಹ ಜನವಾಣಿಯನ್ನು 1993ರಲ್ಲಿ ಕರ್ನಾಟಕ ಸರ್ಕಾರವು 15 ಸಂಪುಟಗಳ ಮೂಲಕ ಸುಮಾರು 20,000 ವಚನಗಳನ್ನು ಸಂಪಾದಿಸಿ ಜನಮಾನಸಕ್ಕೆ ನೀಡಿದ್ದಾರೆ. ಇಂತಹ ವಚನ ವಾರಾಶಿ ಇದುವರೆಗೆ ಉಳಿದು ಬಂದು ಹೇಗೆ ನಮ್ಮನ್ನು ಆತ್ಮೋದ್ಧಾರಕ್ಕೆ ಬೀಜವಾಯಿತು ಎನ್ನುವುದನ್ನು ಮೇಲ್ಮೈಯಲ್ಲಿ ತಿಳಿಯಲು ಪ್ರಯತ್ನಿಸೋಣ. ಸೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮಾನರು, ಮೇಲು ಕೀಳು, ಸ್ತ್ರೀ ಪುರುಷರೆಂಬ ಭೇದ ಭಾವವಿಲ್ಲ ಎನ್ನುವ ತತ್ವವನ್ನು ಬೋಧಿಸಿ ತಮ್ಮದೇ ಆದಂತಹ ವಿಶಿಷ್ಟ ಧರ್ಮವನ್ನು ಪ್ರಮಥರು ಶರಣರು ಸಾಧಿಸಿದರು. ಬಸವಣ್ಣನವರ ವೈಚಾರಿಕತೆ, ಎಲ್ಲರೂ ಸಮಾನರು ಎನ್ನುವ ಅವರ ಚಿಂತನೆ ಸಂಪ್ರದಾಯಸ್ಥರಿಗೆ ಇಡಿಸಲಿಲ್ಲವೆಂದು ಕಾಣಿಸುತ್ತದೆ. ಹರಳಯ್ಯ ಮಧುವರಸರ ಮಕ್ಕಳ ವಿವಾಹದಿಂದ ವರ್ಣ ಸಂಕರವಾಯಿತೆಂದು ಅವರಿಗೆ ಶಿಕ್ಷೆ ವಿಧಿಸಲಾಗುತ್ತದೆ. ಇದರಿಂದ ಶರಣರಿಗೆ ನೋವಾಗುತ್ತದೆ, ಬಿಜ್ಜಳನ ವಧೆಯಾಗುತ್ತದೆ, ಕಲ್ಯಾಣದಲ್ಲಿ ಕ್ರಾಂತಿಯಾಗುತ್ತದೆ. ಬಿಜ್ಜಳನ ಸೈನ್ಯ ಶರಣನ ಮೇಲೆ ಮುಗಿಬೀಳುತ್ತದೆ. ಅಂತಹ ಸಂದರ್ಭದಲ್ಲಿ ವಚನ ಸಾಹಿತ್ಯವನ್ನು ಕಾಪಾಡುವಂತಹ ಇರಿದಾದ ಹೊಣೆಯನ್ನು ಶರಣರಾದಂತಹ ಕರ್ಮಯೋಗಿ ಸಿದ್ದರಾಮರು, ಅವಿರಳ ಜ್ಞಾನರಿಂದೇ ಖ್ಯಾತರಾದಂತಹ ಚನ್ನಬಸವಣ್ಣನವರು, ಬಸವಣ್ಣನವರ ಸಹೋದರಿಯಾಗಿ ಎಲ್ಲರಿಗೂ ಅಕ್ಕನಾಗಿದ್ದಂತಹ ಅಕ್ಕನಾಗಮ್ಮನವರು ಹಾಗೂ ಇತರೆ ಶರಣರು ವಹಿಸಿಕೊಂಡು ರಾತ್ರೋರಾತ್ರಿ ವಚನ ಸಾಹಿತ್ಯದ ಕಟ್ಟುಗಳನ್ನು ಬಂಡಿಗಳಲ್ಲಿ ತುಂಬಿ ಇತರೆ ರಾಜ್ಯ ಕೋಶಗಳಿಗೆ ಕಳುಹಿಸಿದರೆಂದು ತಿಳಿದು ಬರುತ್ತದೆ. ಈ ಕಾರ್ಯದಲ್ಲಿ ಅನೇಕ ವಚನ ಸಾಹಿತ್ಯವನ್ನು ಬಿಜ್ಜಳನ ಸೈನಿಕರು ಹಾಳು ಮಾಡಿದರೆಂದು, ಸುಟ್ಟಿದರೆಂದು, ಅನೇಕ ಶರಣರು ವಚನ ಸಾಹಿತ್ಯದ ಉಳಿವಿಗಾಗಿ ಪ್ರಾಣ ತೆತ್ತರೆಂದು ಇತಿಹಾಸದಿಂದ ತಿಳಿದು ಬರುತ್ತದೆ. ಹೀಗೆ ವಚನ ಸಾಹಿತ್ಯದ ರಕ್ಷಣೆಯು ಶರಣರಿಂದ ನಡೆಯುತ್ತದೆ. ವಚನಗಳು ಇಂದಿನವರೆಗೆ ಉಳಿಯಲು ಮೂಲ ಕರ್ತೃ ಹರಿಹರ ಎನ್ನುವಂತಹ ಶೈವ ಕವಿ. ಮಹಾದೇವ ಭಟ್ಟ ಮತ್ತು ಶರ್ವಾಣಿ ದಂಪತಿಗಳ ಸುಪುತ್ರನಾಗಿ ಕ್ರಿಸ್ತಶಕ 1230ರ ಆಸುಪಾಸಿನಲ್ಲಿ ಹುಟ್ಟಿ ಹಂಪೆಯ ವಿರೂಪಾಕ್ಷನ ಭಕ್ತನಾಗಿ ಹಂಪೆಯಲ್ಲಿ ವಾಸಿಸುತ್ತಾ ಶಿವ ಪಾರ್ವತಿಯರ ವಿವಾಹದ ಕತೆ ಗಿರಿಜಾ ಕಲ್ಯಾಣವನ್ನು ಬರೆದನು. ಇವನಿಗೆ ಶರಣರ ವಿಚಾರಧಾರೆ ತಿಳಿದು ಅದರ ಬಗ್ಗೆ ಆಸಕ್ತಿ ವಹಿಸಿ ಬಸವಣ್ಣನವರ ಕಾಲಘಟ್ಟದಲ್ಲಿದ್ದು ಅದನ್ನು ಅರಿತಿದ್ದಂತಹ ಅನೇಕ ಶರಣರನ್ನು ಸಂಪರ್ಕಿಸಿ ಶರಣರ ವಿಚಾರಗಳನ್ನು ಕ್ರೋಢೀಕರಿಸಿ ರಗಳೆ ಮೂಲಕ ಶರಣರ ಕೃತಿಗಳನ್ನು ಬರೆದಿರುವುದನ್ನು ನಾವು ಕಾಣಬಹುದು. ಅವನನ್ನು ಸಂಪರ್ಕಿಸಿದವರಲ್ಲಿ ಪ್ರಮುಖರು ಶರಣರಾದಂತಹ ಸಕಲೇಶ ಮಾದರಸರು. ಅವನು ಬರೆದ ಕೃತಿಗಳಲ್ಲಿ ಪ್ರಮುಖವಾದದ್ದು
ಬಸವರಾಜ ದೇವರಗಳೆ, ಮಹಾದೇವಿ ಅಕ್ಕನರಗಳೆ, ಪ್ರಭುದೇವರರಗಳೆ, ಮಾದಾರ ಚೆನ್ನಯ್ಯನರಗಳೆ ಹಾಗೂ ತಮಿಳುನಾಡಲ್ಲಿ ಬಾಳಿ ಬದುಕಿದಂತಹ 63 ಪುರಾತನಗಳ ಬಗ್ಗೆ ರಗಳೆಗಳು. ಹೀಗೆ ರಗಳಾಕೃತಿಗಳಿಂದ ರಗಳೆಯ ಕವಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದನು. ಶರಣರ ವಿಷಯವನ್ನು ಮುಂದಿನ ಪೀಳಿಗೆಗೆ ಸಾಹಿತ್ಯದ ಮೂಲಕ ನೀಡುವಂತಹ ಶ್ರೇಷ್ಠವಾದಂತಹ ಮೇರು ಸಾದೃಶ್ಯವಾದಂತಹ ಕೆಲಸವನ್ನು ಮಾಡಿದ್ದು ಹರಿಹರನಿಗೆ ಸಲ್ಲುತ್ತದೆ. ಅದೇ ಕಾಲದಲ್ಲಿದ್ದಂತಹ ಹರಿಹರನ ಅಳಿಯನಾದಂತಹ ರಾಘವಾಂಕನು ಶರಣ ಸಿದ್ಧರಾಮನ ಪುರಾಣ, ದೇವಾಂಗ ದಾಸಿಮಯ್ಯನ ಪುರಾಣವನ್ನು ಬರೆದನು ಮತ್ತು ಕೆರೆಯ ಪದ್ಮರಸ ದೀಕ್ಷಾಬೋಧ ಎನ್ನುವ ಶಿವಶರಣರ ದೀಕ್ಷಾ ವಿಚಾರಗಳನ್ನೊಳಗೊಂಡ ಕೃತಿಯನ್ನು ರಚಿಸಿದ. ಹೀಗೆ ಶರಣರ ವಿಚಾರ ಕೃತಿಗಳಲ್ಲಿ ಸೇರಿದ್ದನ್ನು ನಾವು ಕಾಣಬಹುದು. ನಂತರ ಸುಮಾರು ಕ್ರಿಸ್ತಶಕ 1250ರಿಂದ 1300ರಲ್ಲಿ ವಚನ ಸಾಹಿತ್ಯದ ಪಿತಾಮಹನೆಂದೇ ಪ್ರಸಿದ್ಧನಾದಂತಹ ತೆಲುಗಿನ ಪಾಲ್ಕುರಿಕೆಯ ಸೋಮನಾಥ ಬಸವಣ್ಣನ ಭಕ್ತನಾಗಿದ್ದು, ಬಸವಣ್ಣನವರನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಶರಣರನ್ನ ಕುರಿತು ಅನುಪಮ ಗ್ರಂಥವಾದಂತಹ ಬಸವರಾಜ ವಿಜಯಮುಲು ಎನ್ನುವಂತಹ ಶ್ರೇಷ್ಠ ಕೃತಿಯನ್ನು ತೆಲುಗಿನ ಭಾಷೆಯಲ್ಲಿ ರಚಿಸಿದನು. ಅದೇ ಕೃತಿಯನ್ನು ಕ್ರಿಸ್ತಶಕ ಸುಮಾರು 1369ರಲ್ಲಿ ಭೀಮಕವಿಯು ಬಸವ ಪುರಾಣ ಎಂದು ಅದನ್ನು ಕನ್ನಡಕ್ಕೆ ಭಾಷಾಂತರಿಸಿ ಬಸವಣ್ಣನವರನ್ನು ಪ್ರಸ್ತುತ ಕನ್ನಡ ನಾಡಲ್ಲದೆ ಇತರರು ತಿಳಿಯುವಂತೆ ಮಾಡಿದರು. ನಂತರ ದೇಶವೇ ಸುಮಾರು 200 ವರ್ಷಗಳ ಕಾಲ ಬೇರೆ ಧರ್ಮೀಯರ ದಾಳಿಗೆ ತುತ್ತಾಗಿ ಯಾವುದೇ ಧಾರ್ಮಿಕ ಸಾಹಿತ್ಯ ಹೊರಬರಲು ಸಾಧ್ಯವಾಗಲಿಲ್ಲ. 15ನೇ ಶತಮಾನ ಅಂದರೆ ಕ್ರಿಸ್ತಶಕ ಸುಮಾರು 1430ರಿಂದ ಮತ್ತೆ ಶರಣ ಸಾಹಿತ್ಯದ ನಾಡಿಯ ಮಿಡಿತ ಪ್ರಾರಂಭವಾಗುತ್ತದೆ. ಈ ಶತಮಾನವಂತೂ ಶರಣ ಸಾಹಿತ್ಯದ ಯುಗವೆಂದೇ ಕರೆಯಬಹುದು. ಚಾಮರಸನ ಪ್ರಭುಲಿಂಗ ಲೀಲೆಯನ್ನು ಓದಿದಂತಹ ವಿಜಯನಗರದ ಮಹಾರಾಜ ಪ್ರೌಢದೇವರಾಯನಿಗೆ ವಚನಗಳು ಅಮೃತದಂತೆ ತೋರುತ್ತವೆ. ಆಗ ಅವನು 101 ವಿರಕ್ತ ಜಂಗಮ ಗಣಗಳನ್ನು ವಚನಗಳನ್ನು ನಾಡಿನ ಮೂಲ ಮೂಲೆಗಳಿಂದ ಹೆಕ್ಕಿ ತರಲು ಕಳುಹಿಸುತ್ತಾನೆ. ಇದು ವಚನ ಸಾಹಿತ್ಯದ ಗೋಧೂಳಿ ಸಮಯ ಎಂದು ಕರೆಯಬಹುದು. ಅಂದು ಎಲ್ಲ ವಿರಕ್ತ ಜಂಗಮ ಗಣಗಳು ವಚನ ಸಾಹಿತ್ಯವನ್ನು ಅಪಾರ ಸಂಖ್ಯೆಯಲ್ಲಿ ಹುಡುಕಿ ಅದಕ್ಕೆ ತಮ್ಮದೇ ಆದಂತಹ ರೀತಿಯ ಓರಣವ ಮಾಡಿ ಶರಣ ಸದ್ಭಕ್ತರಿಗೆ ಉಣಬಡಿಸಿದ್ದನ್ನು ನಾವು ಕಾಣಬಹುದು. ಅದರಲ್ಲಿ ಪ್ರಮುಖವಾದಂತಹದ್ದು ಮಹಾಲಿಂಗರ ಅಲ್ಲಮ್ಮನ ವಚನ ಚಂದ್ರಿಕೆ, ಕಲ್ಲು ಮಠದ ಪ್ರಭುದೇವರು ಬರೆದಂತಹ ಲಿಂಗಲೀಲಾ ವಿಳಾಸ, ಗುಬ್ಬಿಯ ಮಲ್ಲಾಣ್ಯಾರರು ರಚಿಸಿದಂತಹ ಗಣಭಾಷಾ ರತ್ನಮಾಲ, ಜಕ್ಕಣ್ಯಾರರ ಏಕೋತ್ತರ ಶತಸ್ಥಲ, ಲಕ್ಕದಿಂದ ದಂಡೇಶನನ್ನು ರಚಿಸಿದಂತಹ ಶಿವತತ್ವ ಚಿಂತಾಮಣಿ, ಮಗ್ಗೆಯ ಮಾಯಿದೇವರು ಬರೆದಂತಹ ಶಿವಾನುಭವ ಸೂತ್ರ. ಇದೇ ಸಂದರ್ಭದಲ್ಲಿ ಶಿವಗಣ ಪ್ರಸಾದಿ ಮಹಾದೇವಯ್ಯನವರಿಂದ ಶೂನ್ಯ ಸಂಪಾದನೆ ಎನ್ನುವಂತಹ ಮೇರು ಕೃತಿ ರಚನೆಯಾಗಿರುವುದನ್ನು ನಾವು ಕಾಣಬಹುದು. GH ರಾನಡೆ ಎನ್ನುವಂತಹ ಆಂಗ್ಲ ವಿದ್ವಾಂಸರು ಆಕಾಶದಲ್ಲಿ ಅದ್ಭುತಗಳಿರುವಂತೆ ನೆಲದ ಮೇಲೆಯೂ ಅದ್ಭುತಗಳಿವೆ, ಶೂನ್ಯ ಸಂಪಾದನೆ ಅಂತಹ ಅದ್ಭುತಗಳಲ್ಲಿ ಒಂದು ಎಂದು ಹೇಳುವ ಮೂಲಕ ಶೂನ್ಯ ಸಂಪಾದನೆ ಕೃತಿಯ ಸಾಹಿತ್ಯ ಅದರ ಸಂಪತ್ತನ್ನು ಹಾಡಿ ಹೊಗಳಿದ್ದಾರೆ. ಹೀಗೆ ವಚನ ಸಾಹಿತ್ಯವನ್ನು ಸೃಷ್ಟಿಸಿದಂತಹ ವಚನಕಾರರಿಗೆ ಸಲ್ಲುವಷ್ಟೇ ಕೀರ್ತಿಯು ವಚನಗಳನ್ನು ಸಂಗ್ರಹ ಮಾಡಿ ಸಂಕಲನ ಮಾಡಿ ಕೃತಿ ರೂಪಕ್ಕೆ ಇಳಿಸಿದವರಿಗೂ ಕೂಡ ಸಲ್ಲುತ್ತದೆ. ಆನಂತರ ಸುಮಾರು 100 ವರ್ಷಗಳ ಕಾಲ ಶರಣ ಸಾಹಿತ್ಯದ ಘಮಲು ವಿರಳವಾಗಿತ್ತು. ವಚನ ಸಾಹಿತ್ಯದ ಪಿತಾಮಹ ಎಂದೇ ಖ್ಯಾತರಾದಂತಹ ಪಗು ಹಳಕಟ್ಟಿರವರು ಹಳ್ಳಿ ಹಳ್ಳಿಗೆ ಸೈಕಲ್ ತುಳಿದು ಮನೆ ಮನೆಗೆ ತಿರುಗಿ ವಚನಗಳ ಓಲೆಗರಿ ತಾಳೆಗರಿ ಕೈ ಬರಹಗಳ ಪ್ರತಿಗಳನ್ನು ಸಂಗ್ರಹಿಸಲು
ಪಟ್ಟ ಶ್ರಮ, ಅದಕ್ಕಾಗಿ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಸಾಲ ತೀರಿಸಲಾಗದೆ ತಮಗೆ ಬಂದಿದ್ದಂತಹ ಬಂಗಾರದ ಪದಕಗಳನ್ನು ಮಾರಿ ಸಾಲ ತೀರಿಸಿದ್ದು. ನಂತರ ವಚನ ಸಾಹಿತ್ಯವನ್ನು ಯಾರೂ ಮುದ್ರಿಸಲು ಮುಂದೆ ಬಾರದಾದಾಗ ತಮ್ಮ ಮನೆಯನ್ನೇ ಮಾರಿ ಹಿತಚಿಂತಕ ಮುದ್ರಣಾಲಯವನ್ನು ಸ್ಥಾಪಿಸಿದ್ದುದು. ಇವುಗಳನ್ನು ತಿಳಿದಾಗ ಕಣ್ಣುಗಳಲ್ಲಿ ನೀರು ಖಂಡಿತ ಬರುತ್ತದೆ. ಅಲ್ಲಿಂದ ವಚನ ಸಾಹಿತ್ಯದ ಕೃತಿಗಳ ಸುರಿಮಳೆಯೇ ಶುರುವಾಯಿತು ಎಂದು ಹೇಳಬಹುದು. ಪಗು ಹಳಕಟ್ಟಿರವರು ಸಂಪಾದಿಸಿ ಪ್ರಕಟಿಸಿದ ಒಂದೊಂದು ವಚನ ಸಂಕಲನದ ಕೃತಿಯು ಇಂದಿಗೂ ಕೂಡ ಸಾಹಿತ್ಯದ ಸಾರಸ್ವತ ಲೋಕದ ಮಾಣಿಕ್ಯಗಳಾಗಿ ಮೂಡಿಬಂದಿವೆ. ಸುಮಾರು 250ಕ್ಕೂ ಹೆಚ್ಚು ವಚನಕಾರರನ್ನು ಬೆಳಕೆ ತಂದರು. ಹರಿಹರನ ರಗಡಾಕೃತಿಗಳನ್ನು ಸಂಶೋಧಿಸಿ ಪ್ರಕಟಿಸಿದ ಸಾಧನೆ ಹಳಕಟ್ಟಿರವರಿಗೆ ಸಲ್ಲುತ್ತದೆ. 1923ರಲ್ಲಿ ವಚನ ಸಾಹಿತ್ಯ ಸಾರ ಎನ್ನುವ ಮೇರು ಕೃತಿಯನ್ನು ನಾಡಿಗೆ ನೀಡಿ ಶರಣ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. 1926ರಲ್ಲಿ ಶಿವಾನುಭವ ಮಾಸಿಕೆ ಎನ್ನುವಂಥ ಮಾಸಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಅದರ ಮೂಲಕ ಶರಣರ ವಚನ ಸಾಹಿತ್ಯದ ಚಿಂತನೆಗಳನ್ನು ಮನಗಳಿಗೆ ಮುಟ್ಟಿಸಿದರು. ಭಾರತ ಸರ್ಕಾರ ಇವರಿಗೆ ರಾವ್ ಬಹದ್ದೂರ ಪದವಿಯನ್ನು ನೀಡಿ ಗೌರವಿಸಿದರು. ಆಗ ಅಂದಿನ ರಾಜ್ಯಪಾಲರಾಗಿದ್ದಂತಹ ಕರ್ನಾಟಕದ ಮೈಸೂರಿನವರೇ ಆದಂತಹ ಜಯ ಚಾಮರಾಜೇಂದ್ರ ಒಡೆಯರವರು ವಿಜಯಪುರದಲ್ಲಿನ ಅವರ ಮನೆಗೆ ಹೋಗಿ ಖುದ್ದು ಗೌರವ ಸಮರ್ಪಿಸಿದರು. ಹಾಗೆಯೇ ವಚನಗಳನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡುವ ಕೆಲಸವನ್ನು ಕೂಡ ಪಗು ಹಳಕಟ್ಟಿರವರು ಮಾಡಿದ್ದನ್ನು ನಾವು ಕಾಣಬಹುದು. ಹೀಗೆ ಪಗು ಹಳಕಟ್ಟಿರವರು ವಚನಗಳನ್ನು ಜನಮಾನಸಕ್ಕೆ ತರಲು ಹೆಚ್ಚಿನ ಶ್ರಮವನ್ನು ಹಾಕಿದ್ದಾರೆ. ನಂತರ MR ಶ್ರೀನಿವಾಸ ಮೂರ್ತಿರವರು, ಸಂಶಿ ಭೂಸನೂರು ಮಠವರು, ಡಾಕ್ಟರ್ ಚಿದಾನಂದ ಮೂರ್ತಿರವರು, ಡಾಕ್ಟರ್ H. ತಿಪ್ಪೇರುದ್ರಸ್ವಾಮಿರವರು, ಡಾಕ್ಟರ್ L. ಬಸವರಾಜವರು, ಡಾಕ್ಟರ್ R. C. ಹಿರೇಮಠರವರು, ಜಚನೀರವರು, ಸಾಶಿ ಮರುಳಯ್ಯನವರು, GS ಸಿದ್ಧಲಿಂಗನವರು, ಡಾಕ್ಟರ್ ಪ್ರಭುಶಂಕರ್ ಅವರು, ಡಾಕ್ಟರ್ ವಿದ್ಯಾಶಂಕರ್, ಜೋಳದ ರಾಶಿ ದೊಡ್ಡನಗೌಡರು, ಡಾಕ್ಟರ್ MM ಕಲಬುರ್ಗಿರವರು, ಪೂಜ್ಯ ಸ್ವಾಮೀಜಿಯಾದಂತಹ ಸಿದ್ದೇಶ್ವರ ಸ್ವಾಮೀಜಿಗಳವರು ಹಾಗೂ ಹಲವು ಲಿಂಗಾಯತ ಮಠಗಳು, ಸಂಸ್ಥೆಗಳು ವಚನ ಸಾಹಿತ್ಯದ ಕಂಪನ್ನು ಹರಡಲು ತಮ್ಮದೇ ಆದಂತಹ ಅಮೃತತ್ವದ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ವಚನ ಸಾಹಿತ್ಯವು 12ನೇ ಶತಮಾನದಿಂದ ಇದುವರೆಗೆ ಉಳಿದು ಬಂದಿರುವುದನ್ನು ನಾವು ಕಾಣಬಹುದು. ವಚನ ಸಾಹಿತ್ಯ ಕನ್ನಡ ಭಾಷೆಯಲ್ಲಿನ ಉತ್ಕೃಷ್ಟವಾದಂತಹ ಸಾಹಿತ್ಯವಾಗಿದ್ದು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದೆ. ದಿವ್ಯ ಜೀವನದ ಸಮಗ್ರ ಸ್ವರೂಪವನ್ನು ಕಾಣಬೇಕು ಎಂಬ ಬಯಕೆ ಬಲವಾಗಿದ್ದರೆ ವಚನ ಸಾಹಿತ್ಯವನ್ನು ಓದಬೇಕು, ತಿಳಿಯಬೇಕು. ತಿಳಿಯುವ ಹೃದಯಕ್ಕೆ, ವಿಚಾರಿಸುವ ಬುದ್ಧಿಗೆ ಯಾವ ಅಡ್ಡಗೋಡೆಯನ್ನು ಕಟ್ಟಬಾರದು. ಕಟ್ಟಿದರೆ ಹಾನಿ ಯಾರಿಗೆ? ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ತಿಳಿಯುವುದಕ್ಕೆ ಆಗಮ, ಉಪನಿಷತ್ತು, ಭಗವದ್ಗೀತೆ, ಬೈಬಲ್, ಕುರಾನ್ಗಳಾದರೇನು, ರಾಮಕೃಷ್ಣ, ವಿವೇಕಾನಂದ, ಬುದ್ಧ, ಬಸವ, ಅಂಬೇಡ್ಕರ್, ಯೇಸು, ಅರವಿಂದರು, ಹೀಗೆ ಯಾವ ಮಹಾತ್ಮರಾದರೇನು. ತಿಳಿಯುವುದಕ್ಕೆ ಜಾತಿ, ಮತ, ಧರ್ಮ, ದೇಶ, ಕಾಲ, ಭಾಷೆ ಇವುಗಳು ಅಡ್ಡ ಬಂದರೆ ಅವುಗಳನ್ನೆಲ್ಲ ಕೆಡವಬೇಕು. ಬಯಲಲ್ಲಿ ಬಂದು ನಿಲ್ಲಬೇಕು. ನಿಂತು ಸರ್ವವನ್ನು ನೋಡಿ ತನ್ನನ್ನು ನೋಡುವುದನ್ನು ಕಲಿತುಕೊಳ್ಳಬೇಕು. ಆಗ ಮಾತ್ರ ಈ ಜಗತ್ತಿಗೆ ನಾವು ಹುಟ್ಟಿದುದಕ್ಕೆ ಸಾರ್ಥಕವಾಗುತ್ತದೆ. ಆಗ ನಾವು ನಾವಾಗಿರಬಹುದು, ಇಲ್ಲವಾದಲ್ಲಿ ನಾವು ಯಾವುದೋ ಒಂದು ಆಗಿರಬಹುದು ಅಷ್ಟೇ. ಅದರೊಳಗೆ ಮುಳುಗಿ ನಮ್ಮನ್ನು ನಾವು ಅರಿಯುವಲ್ಲಿ ಸೋತು ಅರಿತಿರುವುದೇ ಸರಿಯೆಂದು ಅಲ್ಲೇ ನಿಲ್ಲುವೆವು. ವಚನ ಸಾಹಿತ್ಯ ಸರಿಯಾದ ಅರಿವನ್ನು ನಮಗೆ ಮೂಡಿಸಿ ದಿವ್ಯ ಜೀವನದೆಡೆಗೆ ನಮ್ಮನ್ನು ಕರೆದೊಯ್ಯುವುದು. ಇಂತಹ ವಚನ ಸಾಹಿತ್ಯದ ಬಗ್ಗೆ ಜನಧ್ವನಿಯ ಮೂಲಕ ನನ್ನ ಅರಿವಿಗೆ ಕಂಡು ಬಂದಂತಹ ವಿಚಾರಧಾರೆಗಳನ್ನು, ಶರಣರ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸುವ
ಕೈಂಕರ್ಯ ನನ್ನದಾಗಿರುವುದು ನನ್ನ ಭಾಗ್ಯ ಎಂದು ಭಾವಿಸಿದ್ದೇನೆ. ಹೀಗೆ ವಚನ ಸಾಹಿತ್ಯ ಪ್ರೀತಿಯನ್ನು, ಪ್ರೇಮವನ್ನು, ದಯೆ, ಕರುಣೆ, ಕನಿಕರ, ಮಾನವೀಯತೆ ಇವುಗಳನ್ನು ಇನ್ನೊಬ್ಬರಿಗೆ ನೀಡಿ ಅವರುಗಳಿಂದ ಅದನ್ನೇ ಪಡೆದುಕೊಳ್ಳುವಂತಹ ಒಂದು ಉದಾತ್ತವಾದಂತಹ ಸಾಹಿತ್ಯವಾಗಿದೆ. ಇಂತಹ ಸಾಹಿತ್ಯವನ್ನು ಅರಿತುಕೊಳ್ಳೋಣ, ಅರಿತು ಸಾಧ್ಯವಾದಷ್ಟು ಆಚರಿಸಲಿಕ್ಕೆ ಪ್ರಯತ್ನ ಪಡೋಣ, ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ. ಹಾಗೆ ವಚನ ಸಾಹಿತ್ಯದ ಆಳ ಅಗಲಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಪ್ರಯತ್ನಿಸಿದಲ್ಲಿ ನಾವು ಈ ಜಗತ್ತಿನಲ್ಲಿ ಸುಂದರವಾಗಿ ಬದುಕಲು, ಸಾಂಸ್ಕೃತಿಕವಾಗಿ ಬದುಕಲು, ದಯೆ, ಕರುಣೆ, ಮಾನವೀಯತೆಯಿಂದ ಬದುಕಲು ಬಹಳ ಅನುಕೂಲವಾಗುತ್ತದೆ. ವಚನ ಎನ್ನುವುದೇ ಅದೊಂದು ಅದ್ಭುತವಾದಂತಹ, ವೈಚಾರಿಕವಾದಂತಹ ಹಾಗೂ ಪ್ರಸ್ತುತ ಸಮಾಜದ ಜೀವನಕ್ಕೆ ಬೇಕಾದಂತಹ ಒಂದು ಅದ್ಭುತವಾದಂತಹ ನುಡಿಗಡಣೆಗಳನ್ನಗಳಂತಹ ವಿಚಾರಧಾರೆಗಳನ್ನಗಳಂತಹ ಒಂದು ಅದ್ಭುತವಾದಂತಹ ನುಡಿಮುತ್ತುಗಳಾಗಿದ್ದು, ಆನುಭಾವಿಕ ನುಡಿಗಳಾಗಿದ್ದು, ಅವುಗಳೊಂದು ಪ್ರಜ್ವಲಮಾನವಾದಂತಹ ಬೆಳಕಾಗಿದ್ದು, ನಮ್ಮ ಮನೆ, ಮನ, ಆತ್ಮ ಇವುಗಳನ್ನು ಶುದ್ಧೀಕರಿಸುವಂತಹ, ಶುಚಿತ್ವಗೊಳಿಸಿಕೊಡುವಂತಹ ಒಂದು ಅದ್ಭುತವಾದಂತಹ ಸಾಹಿತ್ಯವಾಗಿದ್ದು, ಆ ಸಾಹಿತ್ಯವನ್ನು ಪ್ರತಿದಿನ ನಾವು ಮನಸ್ಸಿಗೆ ಹಾಕ್ಕೊಳ್ಬೇಕು. ಹಾಗೆ ನನಗೆ ಪ್ರತಿ ಭಾನುವಾರ ಇದನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಜನಧ್ವನಿಯ ಎಲ್ಲ ಅಲ್ಲಿರುವಂತಹ ಅಧಿಕಾರಿ ವರ್ಗದವರಿಗೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ಭಾನುವಾರ ಮತ್ತೊಮ್ಮೆ ಭೇಟಿಯಾಗೋಣ. ಮತ್ತೊಂದು ವಿಚಾರವನ್ನು ನಿಮ್ಮ ಮುಂದೆ ಅರಿಯುವಂಥ ಕೆಲಸ ಮಾಡ್ತೇನೆ. ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ, ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.